ಮೀಡಿಯಾ ಅವರಿಗೆ ಸ್ವಾಗತ ಮಾಡ್ತಾ, ಇಂದು ಮುಳಬಾಗಿಲು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಸೇರಿ ಅವರಲ್ಲಿ ಮನವಿ ಮಾಡ್ತಾ, ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣಿ 7 ಬಾರಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ KH ಮುನಿಯಪ್ಪನವ್ರಿಗೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸ್ತಾ, ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮಾದಾರ್ ಮಹಾಸಭಾ ಅಧ್ಯಕ್ಷರಾದ ಶ್ರೀಮಾನ್ KH ಮುನಿಯಪ್ಪನವರು ಈ ರಾಜ್ಯದಲ್ಲಿ ಎಡಗೈ ಸಮಾಜದ ಜನಾಂಗ ಸುಮಾರು 45 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇದ್ದು, ಅವರು ಶ್ರಮ ಜಾಸ್ತಿ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಅನೇಕ ಸರ್ವಿಸನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಜನನ ಒಲವು ಮಾಡಿಸಿ ಈ ಸರ್ತಿ ಸರ್ಕಾರ ತರೋದರಲ್ಲಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮುನಿಯಪ್ಪನವರ ಸಾಹೇಬರಿಗೆ ಈ ಸರ್ತಿ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಸ್ಥಾನ ಕೊಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಕೇಂದ್ರದಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರು ಸಚಿವರಾಗಿ ಅನುಭವ ಹೊಂದಿದ್ದು, ರಾಜ್ಯದಲ್ಲಿ ಸುಮಾರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 3 ವರ್ಷ ಆಹಾರ ಸಚಿವರಾಗಿ ಒಳ್ಳೆಯ ಅನುಭವ ಹೊಂದಿದ್ದು, 224 ಕ್ಷೇತ್ರದಲ್ಲಿ ಸೀನಿಯರ್ ಸಚಿವರಂದರೆ ನಮ್ಮ ಮುನಿಯಪ್ಪ ಸಾಹೇಬ ಅವರು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಾದಾರ ಮಹಾಸಭಾದ ವತಿಯಿಂದ ಮತ್ತು ನಾನು ಆದಿಜಾಂಬು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ, ಈ ದೇವಸ್ಥಾನದ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಇಷ್ಟೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಇವತ್ತಿನ ಏನು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತಿನ ದಿವಸ ಇಲ್ಲಿ ಸೇರಿ ಮೂಲ ಉದ್ದೇಶ ಇಷ್ಟೇ. ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳಲ್ಲಿ ಎಲ್ಲ ವಿಚಾರಗಳನ್ನು ಎಲ್ರಿಗೂ ಗೊತ್ತಿರೋ ವಿಚಾರ ಆಗಿರ್ತದೆ. ಮೂಲ ಉದ್ದೇಶ ಇಷ್ಟೇ, ಸನ್ಮಾನ್ಯ ಶ್ರೀ KH ಮುನಿಯಪ್ಪನವ್ರನ್ನ ಈ ಒಂದು ರಾಜಕೀಯ ಬೆಳವಣಿಗೆ ಮತ್ತು ವಿದ್ಯಮಾನಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಮ್ಮ ಒಂದು ಒತ್ತಾಯ ಏನಂತ ಹೇಳಿದ್ರೆ, ನಾವು ಕೇಳ್ತಾ ಇರೋದು ಇಷ್ಟೇ, ಅದರಲ್ಲೊಂದು ಸಾಮಾಜಿಕ ಒಂದು ನ್ಯಾಯ ಬೇಕು ಅಂತೇಳ್ಬಿಟ್ಟು, ಒಂದು ಸೋಷಿಯಲ್ ಜಸ್ಟಿಸ್ ಮೇಲೆ. ಕಾರಣ ಇಷ್ಟೇ, ಈ ಹಿಂದೆ ಏನು ಈ ಒಂದು ಸಮಾಜಕ್ಕೆ, ಎಡಗೈ ಸಮಾಜಕ್ಕೆ ಇದುವರೆಗೂ ಅಂಥ ಹುದ್ದೆ ಒಂದು ಅಲಂಕರಿಸ್ತಕ್ಕಂಥ ಒಂದು ಚರಿತ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದ್ದರಿಂದ ಇವರೊಬ್ಬ ಧೀಮಂತ ನಾಯಕರಾಗಿರ್ತಾರೆ. ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರಾಗಿರ್ತಾರೆ. ಇವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ನಮ್ಮ KH ಮುನಿಯಪ್ಪನವ್ರಿಗೆ ಕನಿಷ್ಠ ಪಕ್ಷ ಒಂದು DCM ಆದರೂ ಮಾಡಬೇಕು, ಅಥವಾ ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರನ್ನ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯ ಮೇರೆಗೆ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈ ಒಂದು ನಮ್ಮ ಪ್ರೆಸ್ ಮೀಟು ಏನು ನಮ್ಮ ವಿಧಾನಸೌಧವರೆಗೂ ಮುಟ್ಟಬೇಕು, ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಪತಾಕೆ ನೋಡಿ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು 23ರಲ್ಲಿ ಅನೌನ್ಸ್ ಮಾಡಿದ್ರು. ಇದರ ಕಾಪಿಯನ್ನು ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಅದೇನು ಅಂದರೆ, BJPಯವರೇ ಪಶ್ಚಿಮ ಬಂಗಾಳದಲ್ಲಿ 3,000 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಇವರು DK ಶಿವಕುಮಾರು ಸಿದ್ದರಾಮಯ್ಯ ಸಾಹೇಬರು ಮಾಡಿರೋದ್ರಿಂದ ಬಡವರಿಗೆ ಇನ್ನು ಮುಂದೆ ಬಡವರಿಗೆ ತಲುಪುವಂತಹ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ಯಾವುದೇ ಪಕ್ಷದವರು ಮಾಡಲೇಬೇಕಾಗ್ತದೆ. ಮತ್ತು KH ಮುನಿಯಪ್ಪನವರು ಡೆಪ್ಟಿ CM ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ, KH ಮುನಿಯಪ್ಪನವರು ಆಹಾರ ಸಚಿವರಾಗಿ 1,20,000 ರೂಪಾಯಿ ಇನ್ಕಮ್ ಇದ್ದದ್ದನ್ನು 3 ಲಕ್ಷಕ್ಕೆ ಏರಿಸಬೇಕು ಅಂತ ಈಗಾಗಲೇ ಏರಿಸಿದ್ದಾರೆ. ಅದು ಕೂಡ ಬಡ ಜನರಿಗೆ ಅನುಕೂಲವಾಗಿ 40 ಲಕ್ಷ ಜನರಿಗೆ ಮತ್ತೆ BPL ಕಾರ್ಡ್ ಸಿಗ್ತದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ 28ರಲ್ಲೂ ಬರುವಂತಹ ಸೂಚನೆಗಳಿದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ
ಏನು ಇವತ್ತು ರಾಜ್ಯದಲ್ಲಿ ವಿದ್ಯಮಾನಗಳು ನಡೆಯುತ್ತಿದೆ, ಅದರಲ್ಲಿ ರಾಷ್ಟ್ರೀಯ ನಾಯಕರಾದಂತಹ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮತ್ತು ರಾಷ್ಟ್ರೀಯ ನಾಯಕರುಗಳಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ರಾಜ್ಯದ ನಾಯಕರುಗಳಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಲ್ಲಿ ಮತ್ತು ಅದೇ ರೀತಿ ಈಗ ಏನು ಹತ್ತಿರದಲ್ಲೇ ಮುಖ್ಯಮಂತ್ರಿಗಳಾಗುವಂಥ ಸನ್ಮಾನ್ಯ DK ಶಿವಕುಮಾರಲ್ಲಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ. KH ಮುನಿಯಪ್ಪನವರು ಸುಮಾರು ಒಂದು 50 ವರ್ಷಗಳಿಂದ ಪಕ್ಷದಲ್ಲಿ ತನ್ನನ್ನು ತಾನು ದುಡಿಸ್ಕೊಂಡು ಪಕ್ಷವನ್ನು ಕಟ್ಟುವಲ್ಲಿ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸನ ಮಾಡಿರೋಂಥವ್ರು. ಅದೇ ರೀತಿ 8 ಬಾರಿ ಸಹ ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿ 8ನೇ ಬಾರಿ ಕೂಡ ಏನು ಸಚಿವರಾಗಿ ಕೂಡ ಆಯ್ಕೆ ಆಗಿರ್ತಾರೆ. ಅವರ ಕಾರ್ಯವೈಖರ್ಯ ಭಾಳ ಉತ್ತಮವಾಗಿರುತ್ತೆ. ಅವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಎಲ್ಲ ಜನಾಂಗದ ನಾಯಕರುಗಳಿಗೆ ನಾಯಕರಾಗಿ ಅವರ ಮೆಚ್ಚುಗೆಯನ್ನು ಪಡೆದು ಒಳ್ಳೆ ಪ್ರೀತಿಯ ಒಂದು ಪ್ರೀತಿಯನ್ನು ಗಳಿಸ್ಕೊಂಡಿರ್ತಾರೆ. ಅದೇ ರೀತಿ ಅವರ ಅವಧಿಯಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ನಾವೆಲ್ಲ ಕೂಡ ತಾಲೂಕಿನ ಎಲ್ಲ ಜನಾಂಗದವರು ಪಕ್ಷಾತೀತವಾಗಿ ಸನ್ಮಾನ್ಯ KH ಮುನಿಯಪ್ಪನವರ ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಈ ದಿನ ಏನು ನಡೀತಿದೆ ಉದ್ಯಮಾನಗಳಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಅಂತಂದರೆ DCM ಹುದ್ದೆ ಆಗಲಿ ಅಥವಾ KPCC ಅಧ್ಯಕ್ಷರ ಸ್ಥಾನವನ್ನು ಕೊಳ್ಳೇಬೇಕು ಅಂತೇಳಿ ನಾವೆಲ್ಲ ತಾಲೂಕಿನ ಜನತೆ ಒತ್ತಾಯ ಮಾಡ್ತಾ ಇದ್ದೀವಿ. ವಾದ್ಯ ಮಿತ್ರರೇ, ಈಗ ಇಲ್ಲಿ ಸೇರಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ಗೋಪಾಲಣ್ಣವರೇ ಹಾಗೂ ನಮ್ಮ ಕಗ್ನಳ್ಳಿ ಸೀಣಣ್ಣವರೇ, ನಮಗೆ ತಿಳಿದಂಗೆ ಸುಮಾರು ಎಲ್ಲರೂ ಹೇಳಿದ್ದಾರೆ. ಈಗ ಅಣ್ಣವರು 35-40 ವರ್ಷಗಳಿಂದ KH ಮುನಿಯಪ್ಪನವರು ಭಾಳ ಸಂತೋಷವಾಗಿ ಯಾವುದೇ ಕಮ್ಯುನಿಟಿ ಆಗಲಿ ಯಾವುದೇ ಜನಾಂಗಕ್ಕೆ ಯಾವುದೇ ತೊಂದರೆ ಆಗದಿರೋ ಒಂದೇ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಇರಲಿಲ್ಲ 45 ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮಲ್ಲಿ ಒಂದನೇ ಅವನು. ಅದರಿಂದ ಏನೇ ಆಗಲಿ ಆತನಿಗೆ ಒಂದು DCM ಪೋಸ್ಟ್ ಕೊಡಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಾನು ವಿಜೃಂಭಣೆಯಿಂದ ಕೇಳ್ತಾ ಇದ್ದೀನಿ. ಹಾಗೂ ಅಕಸ್ಮಾತ್ ಏನಾದರೂ ಅದು ತಪ್ಪಿದ್ರೂ KPCC ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯಾದ್ಯಂತ ನಮ್ಮ ಸಿದ್ದರಾಮಣ್ಣವ್ರಿಗೂ ಹಾಗೂ DK ಶಿವಕುಮಾರ್ ಅವ್ರಿಗೂ ವಂದನೆ ಹೇಳ್ತಾ ನಾನು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ವತಿಯಿಂದ ನನ್ನ ಒಂದು ಮನವರಿಕೆ ಇಷ್ಟೇ. ಈಗ ಹೊಸದಾಗಿ ಸಚಿವ ಸಂಪುಟ ರಚನೆ ಆಗುತ್ತಿದ್ದು, ಈ ಸಚಿವ ಸಂಪುಟದಲ್ಲಿ ಮಾನ್ಯ ಶ್ರೀ KH ಮುನಿಯಪ್ಪರವರು ಸತತವಾಗಿ 7 ಬಾರಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಉತ್ತಮವಾದ ಅನುಭವಸ್ಥರಾಗಿ ಹಿರಿಯರಾಗಿದ್ದಾರೆ. ಅವರು ಈಗಿನ ಕಾಂಗ್ರೆಸ್ ರಾಜ್ಯ ಸಂಪುಟದಲ್ಲಿ ಆಹಾರ ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯಿಂದ ಹೊಸ ಸಂಪುಟ ರಚನೆ ಆಗುತ್ತಿದ್ದು, ಈ ಸಂಪುಟದಲ್ಲಿ KH ಮುನಿಯಪ್ಪರವ್ರನ್ನ ಪರಿಗಣಿಸಿ ಅವರನ್ನು ಉಪಮುಖ್ಯಮಂತ್ರಿಗಳಿಗೆ ಆಯ್ಕೆ ಮಾಡಬೇಕು ಅಥವಾ ರಾಜ್ಯ KPCC ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಮುಖಂಡರ ಎಲ್ಲ ತಾಲೂಕಿನ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಪರವಾಗಿ ನನ್ನ ಒತ್ತಾಯವನ್ನು ಹೇರ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.